ಅಲ್ಲ, ಈಗಾಗಲೇ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಇಡೀ ರಾಜ್ಯದಾದ್ಯಂತ ಸುಮಾರು 1500 ಕಡೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳಾಗ್ತಾ ಇರ್ತಕ್ಕಂಥದ್ದು. ಇದರ ಮೂಲ ಉದ್ದೇಶ ಏನು ಅಂತಂದರೆ ಹಿಂದೂಗಳನ್ನು ಒಗ್ಗಟ್ಟು ಮಾಡಬೇಕನ್ನುವಂಥದ್ದು, ಹಿಂದೂಗಳನ್ನು ಸಂಘಟಿತರನ್ನಾಗಿ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಹಿಂದೂ ಸಮಾಜೋತ್ಸವ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಭಾಳ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 100 ವರ್ಷ ಭಾಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಒಂದು ಸಂಘಟನೆ 100 ವರ್ಷ ಅದು ಪರಿಪೂರ್ಣಗೊಳಿಸಬೇಕು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಅನೇಕ ಎಡರು ತೊಡರುಗಳು, ಸವಾಲುಗಳು ಸಂಘಕ್ಕೆ ಬಂದಿತ್ತು. ಈ ಹಿಂದೆ ನಿಷೇಧ ಮಾಡಿದ್ರು. ಈ ರೀತಿ ಅನೇಕ ಸವಾಲುಗಳನ್ನು ಸಂಘ ಎದುರಿಸಿ ಇವತ್ತು ಬಹಳ ಸಮರ್ಥವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದೇ ಉದ್ದೇಶ ಇಟ್ಕೊಂಡು ಇವತ್ತು HBR ಲೇಔಟಲ್ಲಿ ಅಣ್ಣವರ ನೇತೃತ್ವದಲ್ಲಿ ಭಾಳ ಸಂಘದ ಪ್ರಮುಖರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು. ಮತ್ತು ಪೂಜ್ಯ ಮಂಗಳನಾಥ ಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ನಮ್ಮ ಕುಲಗುರುಗಳಾದಂತಹ ಸ್ವಾಮಿಗಳು ಕೂಡ ಬಂದಿವತ್ತು ನಮ್ಮೆಲ್ಲರನ್ನೂ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥದ್ದು. ಮತ್ತು ಬಹಳ ಪ್ರಮುಖವಾಗಿ ಹಿಂದೂಗಳನ್ನು ಒಗ್ಗಟ್ಟು ಮಾಡ್ತಕ್ಕಂಥ ಅವಶ್ಯಕತೆ ಇವತ್ತು ಸಮಾಜಕ್ಕೆ ಬಂದಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಹಿಂದೆ ಪೂಜ್ಯ ಡಾಕ್ಟರ್ ಜಿ ಅವರು ಈ ಸಂಘವನ್ನು ಶುರು ಮಾಡಿದಾಗ ಇದೇ ಉದ್ದೇಶ ಇಟ್ಕೊಂಡು ಶುರು ಮಾಡಿದಂಥದ್ದು. ಈಗ ನಮಗೆ ಸ್ವಾತಂತ್ರ್ಯ ಬಂದರೆ ಸಾಕಾಗೋದಿಲ್ಲ, ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ತಕ್ಕಂಥ ಅರ್ಹತೆ ನಮಗಿರಬೇಕೆನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಸಂಘವನ್ನು ಶುರು ಮಾಡಿದ್ರು. ಅವರು ಸಂಘವನ್ನು ಶುರು ಮಾಡಿದಾಗ ಕೂಡ ಅನೇಕ ರೀತಿಯ ಸಮಸ್ಯೆಗಳು ನಮ್ಮ ಎದುರಿಗೆ ಬಂದಂಥದ್ದು. 5 ಜನ ಶುರು ಮಾಡಿದಂಥ ಸಂಘಟನೆ ಇವತ್ತು ಜಗತ್ತಿನ ಅತಿ ದೊಡ್ಡ ಸಂಘಟನೆ. ಬರೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲ, ಅದರ ಇತಿಹಾಸವನ್ನು ನೋಡ್ತಾ ಹೋದರೆ ಅದರ ಕೆಳಗಡೆ ಬರ್ತಕ್ಕಂಥ ಬಜರಂಗ ದಳ, ABVP, ವಿಶ್ವ ಹಿಂದೂ ಪರಿಷತ್, ಈ ರೀತಿ ಅನೇಕ ಸಂಘಟನೆಗಳು ಕೆಲಸವನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ಇದರ ಮೂಲ ಉದ್ದೇಶ ಹಿಂದೂಗಳ ನಾಗರಿಕತೆ, ಹಿಂದೂ ಸಂಸ್ಕೃತಿಯ ಶ್ರೇಷ್ಠತೆ ಏನು, ಅದರ ಘನ ಪರಂಪರೆ ಏನು, ಹಿಂದೂಗಳನ್ನು ಯಾಕೆ ನಾವು ಒಗ್ಗಟ್ಟು ಮಾಡಬೇಕು, ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಹಿಂದೂ ಸಮಾಜೋತ್ಸವ ಆಯೋಜನೆ ಸಮಿತಿ ವತಿಯಿಂದ ಈ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು. ಸೊ ಮುಂದಿನ ದಿನಮಾನಗಳಲ್ಲಿ HBR ಲೇಔಟ್ ಇವತ್ತೇನು ಬೆಂಗಳೂರು ಕೇಂದ್ರದಲ್ಲಿ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೇವೆ, ಹೆಣ್ಣೂರು HBR ವಸತಿ ಕಡೆಯಿಂದ ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗಬೇಕು. ಮತ್ತು ಎಲ್ಲ ಇವತ್ತು ರಾಮಾಂಜನಪ್ಪನವರು ಇರ್ಬೋದು, ಶೋಭಾ ಬಂಡೆಯವರು ಇರ್ಬೋದು, ನಮ್ಮ ರಘುಗೌಡರು ಇರ್ಬೋದು, ಈ ರೀತಿ ಅನೇಕ ಜನ ಪ್ರಮುಖರು ಇಲ್ಲಿ ಸಂಘಟಿತವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯ ಕೆಲಸಗಳಾಗಲಿ ಅಂತ ಹೇಳ್ತಾ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಪ್ರಾರ್ಥನೆ ಮಾಡುವೆ ಭಕ್ತಿಯಿಂದಲೇ ನಿನ್ನ ಪಾದವ ಮುಟ್ಟಿ ಪ್ರಾರ್ಥನೆ ಮಾಡುವೆ ಭಕ್ಷ ಋತವರ ಕಾಮುನೆ ಅಸಮದ ಭಾರಿ ನಾದಿದೆ ತೋಂಗನ ದೇರೆ ನಾ ದೇರೆ ನಾ ತೋಂಗನ 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 ನಾದಿದೆ
ಅದೇನೆ ಇಲ್ಲೇ ಸರಿ ಪೇಟ್ಸ್ಗೆ. ಇನ್ನು ಸ್ವಲ್ಪ ಕೆಳಗಡೆ ಇಳಿಸೋ, ಟೈಟಾಗಿಡಿ. ಅತ್ಯಂತ ಸುಂದರವಾಗಿ ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಮಾಡಿದ ಕೇಶವ ಸೇವಾ ಅಜಾಡ್ಯಂ ವಾಕ್ಪಂಚ ಹನುಮಸ್ಮರಣಾರ್ಥವೇ. ಪ್ರಪ್ರಥಮವಾಗಿ ನಮ್ಮ ಹೆಣ್ಣೂರು ಗ್ರಾಮದಲ್ಲಿ ಆಯೋಜನೆ ಆಗಿರ್ತಕ್ಕಂಥ ಹಿಂದೂ ಸಮಾಜೋತ್ಸವ ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರಾಧಿದೇವತೆಯಾಗಿರ್ತಕ್ಕಂಥ ಮುತ್ತುರಾಯಸ್ವಾಮಿ ಅಂದರೆ ಆಂಜನೇಯ ಸ್ವಾಮಿಯಲ್ಲಿ ನಮಸ್ಕರಿಸಿ, ನಮ್ಮೆಲ್ಲರ ಆರಾಧ್ಯ ದೈವ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ನಮಸ್ಕರಿಸಿ, ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಕಮಡಿಗೆ ನಮಸ್ಕರಿಸಿ, ಉತ್ಸಾಹಿಗಳಾಗಿರ್ತಕ್ಕಂಥ ಸಾಕಷ್ಟು ಚಿಕ್ಕ ವಯಸ್ಸಲ್ಲೇ ಸಮಾಜಮುಖಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಉತ್ಕರ್ಷ್ ಅವರು ಬಂದಿದ್ದಾರೆ. ಗ್ರಾಮದ ಹಿರಿಯರಾಗಿರ್ತಕ್ಕಂಥ ರಾಮಾಂಜನಪ್ಪರು ಇದ್ದಾರೆ. ಹಾಗೆ ತಾಯಿ ಉಮಾ ಶೋಭಾ ಬಂಡಾವರಿಯವರಿದ್ದಾರೆ. ಹಾಗೂ ಮುರಳಿ ಹಾಗೆಲ್ಲ ರಾಜುಗೌಡರು ಎಲ್ಲರೂ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ಹಿಂದೂ ಜಾಗೃತಿಯ ಬಗ್ಗೆ ಇವತ್ತೊಂದು ಅರಿವನ್ನು ಮೂಡಿಸ್ಲಿಕ್ಕೆ ಇವತ್ತು ಇಷ್ಟು ಸಂಜೆ ಆದರೂ ಕೂಡ ನಾನು 5ವರೆಗೆ ಕಾರ್ಯಕ್ರಮ ಆಯೋಜನೆ ಆಗಿರ್ತಕ್ಕಂಥದ್ದು. ನನಗೂ ಕೂಡ ಇವತ್ತು ಇದು 4ನೇ ಕಾರ್ಯಕ್ರಮ. ಗುಡಿಬಂಡೆ ಹಾಗೆ ಚಿಕ್ಕ ತಿರುಪತಿ ಮತ್ತು ಕೆ ನಾರಾಯಣಪುರ ಇವತ್ತು ಇಲ್ಲಿಗೆ ಬಂದು ತಲುಪಿದ್ದೀನಿ. ನಿಮ್ಮ ಎಲ್ಲ ನಮ್ಮ ರಾಜುಗೌಡರು ಮುರಳಿ ಎಲ್ಲರೂ ಕೂಡ ಬಿಡದೇನೆ ಸ್ವಾಮೀಜಿಯವರು ನೀವು ಬರಲೇಬೇಕು ಅಂತ ಹೇಳಿದ್ರಿಂದ ನನಗೂ ಬರಬೇಕು ಅಂತ ಆಸೆ ಇತ್ತು. ಅದರ ಸಮಯದ ಅಭಾವದಿಂದ ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಪರವಾಗಿಲ್ಲ, ಲೇಟಾಗಿ ಆದರೂ ಪರವಾಗಿಲ್ಲ ಸ್ವಾಮೀಜಿ ನೀವು ಬನ್ನಿ ಅಂತ ಹೇಳಿ ಎಲ್ಲ ತುಂಬ ಪ್ರೀತಿಯಿಂದ ಕರೆದಿದ್ರಿ. ರಾಜುಗೌಡರು ಆದಿಯಾಗಿ ಎಲ್ಲರೂ ಕೂಡ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ, ಇವತ್ತು ಹಿಂದೂ ಒಂದಾಗಬೇಕು ಅಂತಕ್ಕಂಥ ಒಂದು ಧ್ಯೇಯವನ್ನು ಇಟ್ಕೊಂಡು RSSನ ಶತಾಬ್ದಿಯ ಒಂದು ಸಂಭ್ರಮವನ್ನು ಈ ಒಂದು ಹಿಂದೂ ಜಾಗೃತಿಗೋಸ್ಕರ, ಹಿಂದೂ ಜಾಗೃತಿ ಇಲ್ಲ ಅಂತ ಹೇಳಲ್ಲ, ಎಲ್ಲೋ ಒಂದು ಕಡೆ ನಾವು ಎಲ್ಲೋ ಆ ಜಾಗೃತಿಯನ್ನು ಮರೆತರೆ ಅಥವಾ ನಮ್ಮತನವನ್ನು ನಾವು ಮರೆತರೆ ನಾವು ತುಂಬ ಕಷ್ಟವನ್ನು ಸಂಕಷ್ಟಕ್ಕೆ ಸಿಕ್ಕಾಕ್ಕೊಳ್ತೀವಿ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು RSS 100 ವರ್ಷಗಳಿಂದಲೂ ಕೂಡ ಸತತವಾಗಿ ಒಂದು ನಮ್ಮ ದೇಶದ ರಕ್ಷಣೆಯನ್ನು, ಒಂದು ನಮ್ಮ ಪರಂಪರೆಯನ್ನು, ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬರ್ತಾ ಇರತಕ್ಕಂಥ ಒಂದು ದೊಡ್ಡ ಸಂಸ್ಥೆ ನಮ್ಮ RSS. ಸುತ್ತಲೂ ನಿಂತಿರುವ ಎಲ್ಲ ಮಾನೀಯರು ದಯವಿಟ್ಟು ಚೇರಿನ ಮೇಲೆ ಕೂರತಕ್ಕದ್ದು. ಅಂತ ಕೇಳ್ಕೊತೀನಿ. ನೋಡಿ ಈ ಕಡೆ ಒಂದಿಬ್ರು ಬನ್ನಿಮ್ಮ, ಈ ಕಡೆ ಬಮ್ಮ, ನೀನು ಅಲ್ಲೇರು ಸ್ವಲ್ಪ ಇಲ್ವಾ ಇಲ್ವಾ ಇಲ್ವಾ. ಓಕೆ, ಥ್ಯಾಂಕ್ ಯು. ಬನ್ನಿ, ಹಿಂಗೋಗಿ ಉಷಾ ಬ್ರಹ್ಮೇಂದ್ರ. ಓಕೆ, ಎಸ್ ಮೇಡಮ್, ಇಲ್ಲಿ ನೋಡಿ ಮೇಡಮ್. ವೈಷ್ಣವಿ ನೋಡೋಣ ಎಷ್ಟೊತ್ತಾಗುತ್ತೆ ನೋಡ್ತೀವಿ. ಬೇಗ ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ತಂಡಕ್ಕೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಪರಮ ಪೂಜ್ಯರಿಂದ ಪ್ರಶಸ್ತಿ ಸ್ವೀಕಾರ ಮತ್ತು ನೆನಪಿನ ಕಾಣಿಕೆ. ಹಿಂದೂ ಸಮಾಜೋತ್ಸವ
ರಾಮಾಂಜನಪ್ಪನವರು, ಹಾಗೆ ನಿಂತ್ಕೊಳ್ಳಿ ಮೇಡಮ್, ಸ್ವಲ್ಪ ಹಿಂದೆ. ಶೋಭಾ ಭಂಡಾರಿ ಅವರು ಕಾಣಿಕೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇವೆ. ನಿಂತ್ಕೊಳ್ಳಿ ಮೇಡಮ್, ಅಲ್ಲಿ ನಿಂತ್ಕೊಳ್ಳಿ. ನೋಡಿ ರೆಡಿ ಮೇಡಮ್. ಈ ಜಾನಪದ ಕಲಾ ತಂಡ ಹಾವೇರಿಯನ್ನ ಹಾಗೇರಿ ಸರ್, ಹಾಗೇರಿ ಸರ್. ಓಕೆ